ಹಾಯ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೊಂದಿಗೆ ಕ್ರಿಸ್ಮಸ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದನ್ನು ಒಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಇದನ್ನು ಡೋನ್ಸ್ ಅಂತಾರೆ, ಆಮೇಲೆ ಬಿಸ್ಕೆಟ್ಸ್ ಅಂತಲೂ ಕರೀತಾರೆ, ಕೆಲವೊಬ್ರು ಡೋನ್ಸ್ ಅಂತಲೂ ಕರೀತಾರೆ. ಫ್ರೆಂಡ್ಸ್, ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ನೋಡಿ, ನಾನಿಲ್ಲಿ ಒಂದು ಗ್ಲಾಸು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಗ್ಲಾಸು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸೊ ಇದಕ್ಕೆ 1.5 ಗ್ಲಾಸಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಓಕೆನಾ. ಆಮೇಲೆ ಒಂದು 3 ಮೊಟ್ಟೆ 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಮಾಡೋ ವಿಧಾನ ನೋಡೋಣ. ಫ್ರೆಂಡ್ಸ್, ಫಸ್ಟು ಬಾಳೆಹಣ್ಣು ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ಕತ್ಲಾದಂಗೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣು ಸಿಪ್ಪೆ ತೆಗೆದುಬಿಟ್ಟು ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಬೇಕು. ಇದನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಪೀಸಾಗಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ನೀಟಾಗಿ ಮ್ಯಾಶ್ ಮಾಡಬೇಕು ಫ್ರೆಂಡ್ಸ್. ಇದನ್ನು ಓಕೆ ಫ್ರೆಂಡ್ಸ್, ನೋಡಿ ನಾವು ಈ ಥರ ಬಾಳೆಹಣ್ಣು 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಈ ಥರ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಸಣ್ಣಕ್ಕೆ ಕಟ್ ಮಾಡಿ ಸ್ಮ್ಯಾಶ್ ಮಾಡಿಕೊಂಡೆ. ಅದನ್ನು ಇದು ಒಂದು ಕಡೆಗೆ ಇಡೋಣ. ಸೊ ಆಮೇಲೆ ಒಂದು ದೊಡ್ಡದು ಬೇಸನ್ ತೊಗೊಂಡು, ಸೊ ಅದಕ್ಕೆ ನಾವು ತೊಗೊಂಡಿದ್ವಲ್ಲ ಮೊಟ್ಟೆ ತೊಗೊಂಡಿದ್ವಿ ನೋಡಿ, ಆ ಮೊಟ್ಟೆನ ಒಡೆದು ಹಾಕ್ಕೋಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸ್ವೀಟು. ಸೊ ಕ್ರಿಸ್ಮಸ್ಗೆ ಹಬ್ಬಕ್ಕೆ ಮಾಡ್ತಾರೆ ನಮ್ಮ ಮಮ್ಮಿ. ಸೊ ಅವ್ರ ಹತ್ರನೇ ಕಲ್ತಿರೋದು ನಾನು ಇದನ್ನು. ಸೊ ಹೀಗೆ ಈ ಮೊಟ್ಟೆನ ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನಾವು. ಸೊ ಎಲ್ಲರಿಗೂ ಕೂಡ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ನೋಡ್ಕೊಳ್ಳಿ, ಇವಾಗ ಇದನ್ನು ಬೀಟ್ ಮಾಡಬೇಕು ಹೀಗೆ ಫ್ರೆಂಡ್ಸ್. ಇನ್ನೊಂದು, ನಾವು ಮೊಟ್ಟೆನ ಬೀಟ್ ಮಾಡಬೇಕಂದ್ರೆ ಇಂಥ ಡಿಸೈನು ಬೇಷನ್ನು ಬಟ್ಲು ತೊಗೊಂಡ್ರೆ ನಮಗೆ ಮೊಟ್ಟೆ ಈಸಿಯಾಗಿ ಬೀಟ್ ಆಗುತ್ತೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಹಿಂಗೆ. ಫ್ರೆಂಡ್ಸ್ ನೋಡಿ, ಇದು ಬೀಟ್ ಆಗಿದೆ. ಸೊ ಇದಕ್ಕೆ ನಾವು ಇವಾಗ 1.5 ಗ್ಲಾಸ್ ಅಷ್ಟು ತೊಗೊಂಡಿದ್ನಲ್ಲ ಸಕ್ಕರೆ, ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಇದರಿಂದ ನಮಗೆ ಬೇಜಾನಾಗುತ್ತೆ ನೀರು. ಸೊ ನೋಡ್ಕೊಳ್ಳಿ, ಇದೆಲ್ಲ ನೀಟಾಗಿ ಕಲಿಸ್ಬೇಕು ಫ್ರೆಂಡ್ಸ್ ಇದನ್ನು. ಯಾಕಂದರೆ ಸಕ್ಕರೆ ಮೊಟ್ಟೆ ಮಿಶ್ರಣ ಜೊತೆಗೆ ಮಿಶ್ರಣವಾಗ್ಬಿಟ್ಟು ಸಕ್ಕರೆ ಕರಗೋಗ್ಬೇಕು ನಮಗೆ. ಸೊ ಹೀಗೆ ಫ್ರೆಂಡ್ಸ್, ನಾನು ಒಂದು ಗ್ಲಾಸ್ ಗೋಧಿ ಹಿಟ್ಟು 1 ಗ್ಲಾಸ್ ಮೈದಾ ಹಿಟ್ಟಿಗೆ ಇಲ್ಲಿ 1.5 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ. ಸೊ ನಿಮಗೆ ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆಗಿನ 2 ಗ್ಲಾಸ್ ತೊಗೋಬೋದು ಫ್ರೆಂಡ್ಸ್ ಶುಗರು. ಸೊ ನಾನು ಒಂದೊಂದೇ ತೊಗೊಂಡಿದ್ದೀನಿ. ಸ್ಪೂನಲ್ಲಿ ಈ ಥರ ನೀಟಾಗಿ ಕಲಿಸ್ಕೋಬೇಕು. ಈ ಥರ ಇದು ಸಕ್ಕರೆ ನಮಗೆ ಮೊಟ್ಟೆ ಮಿಶ್ರಣದಲ್ಲಿನೇ ಅದು ಕರಗಬೇಕು ನಮಗೆ. ನಾವು ಇದನ್ನು ಎಷ್ಟು ಚೆನ್ನಾಗಿ ಇಟ್ಟು ಕಲಿಸ್ಕೊತೀವೋ, ಈ ಪ್ರಾಸೆಸ್ ಎಷ್ಟು ಚೆನ್ನಾಗಿ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ನಮಗೆ ಬಿಸ್ಕೆಟ್ ಬರ್ತಾವೆ ಫ್ರೆಂಡ್ಸ್, ಡೋನ್ಸ್. ಫ್ರೆಂಡ್ಸ್, ಇದಕ್ಕೆ ಇವಾಗ ನಾವು ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದ್ರ ಇದು ಹಾಕ್ತಾಯಿದ್ದೀನಿ ನೋಡಿ, ಬಾಳೆಹಣ್ಣು ಗೊಜ್ಜು. ಇದು ಒಂಥರ ಹೈಲೈಟ್ ಕೊಡುತ್ತೆ ಫ್ರೆಂಡ್ಸ್ ಇದು ಬಿಸ್ಕೆಟ್ಗೆ. ಸೊ ಇವಾಗ ನಮಗೆ ಸಕ್ಕರೆ, ಮೊಟ್ಟೆ, ಬಾಳೆಹಣ್ಣು 3 ಮೊಟ್ಟೆ ತೊಗೊಂಡಿದ್ದೀನಿ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, 3 ಮೊಟ್ಟೆ 3 ಬಾಳೆಹಣ್ಣು, ದೊಡ್ಡ ಗ್ಲಾಸ್ ಸೈಜು. ಸೊ ಈ ಗ್ಲಾಸಲ್ಲಿ 1 ಗ್ಲಾಸು ಗೋಧಿ ಹಿಟ್ಟು, 1 ಗ್ಲಾಸ್ ಮೈದಾ ಹಿಟ್ಟು ತಗೊಂಡಿದ್ದೀನಿ.
1.5 ಗ್ಲಾಸ್ ಸಕ್ಕರೆ, 3 ಮೊಟ್ಟೆ, 3 ಬಾಳೆಹಣ್ಣು. ಫ್ರೆಂಡ್ಸ್, ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಎಷ್ಟು ದಿನ ಇಟ್ಟರು ಕೆಡಲ್ಲ ಫ್ರೆಂಡ್ಸ್. ಒಂದು ತಿಂಗಳಾದರೂ ಇಟ್ಕೊಂಡು ತಿನ್ಬೋದು ಇದನ್ನು. ಬಿಸ್ಕೆಟ್ ಚೆನ್ನಾಗಿರ್ತವೆ, ಯಾಕಂತಂದರೆ ನಾವು ನೀರೇನು ಬಳಸದೆ ಮಾಡೋದ್ರಿಂದ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ನಾವಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ನಾವಿಲ್ಲಿ ಬಾಳೆಹಣ್ಣು, ಮೊಟ್ಟೆ, ಆಮೇಲೆ ಸಕ್ಕರೆನ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ನಾನು 1 ಗ್ಲಾಸು ಮೈದಾ ಹಿಟ್ಟು, ಆಮೇಲೆ 1 ಗ್ಲಾಸ್ ಗೋಧಿ ಹಿಟ್ಟು ತೊಗೊಂಡು ಒಂದ್ರಿ ಆಡಿದ್ದೀನಿ ಫ್ರೆಂಡ್ಸ್, ಜನಡಿ ಇಟ್ಕೊಂಡಿದ್ದೀನಿ. ಸೊ ನಾವು ಇವಾಗ ಈ ಮಿಶ್ರಣಕ್ಕೆ ಇದು ಹಾಕ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು. ನೋಡಿ ಈ ಥರ. ಈ ಥರ ಹಾಕ್ಕೊಂಡ್ರೆ ಇದು ನಮಗೆ ಗಟ್ಟಿ ಬರುತ್ತೆ ಫ್ರೆಂಡ್ಸ್. ಇಷ್ಟೇ, ಮುಗಿತಿನ್ನ. ಇದಕ್ಕೆ ಯಾವುದೇ ನೀರಾಗಲಿ ಇಲ್ಲ ಬೇರೆ ಏನಾಗಲಿ ಬೆರೆಸೋ ಅವಶ್ಯಕತೆ ಏನಿಲ್ಲ. ಸೊ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ ಫ್ರೆಂಡ್ಸ್? ನೋಡಿ, ಚಪಾತಿ ಅದಕ್ಕೆ ಬರುತ್ತೆ ನಮಗಿದು. ಈ ಮಿಶ್ರಣ ಚಪಾತಿ ಅದಕ್ಕೆ ಬರುತ್ತೆ ಫ್ರೆಂಡ್ಸ್. ನೋಡ್ಕೊಳ್ಳಿ ಹೀಗೆ. ಫ್ರೆಂಡ್ಸ್ ನೋಡಿ, ಈ ಅದಕ್ಕೆ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಥರನೇ ಇರಬೇಕು ಇದು. ಜಾಸ್ತಿ ಮೆತ್ತಗಾಗೋದು ಬೇಡ, ಜಾಸ್ತಿ ಗಟ್ಟಿಯಾಗಿರೋದು ಬೇಡ. ಈ ಥರ ಕಲಿಸ್ಕೋಬೇಕು. ಇದಕ್ಕೆ ನಾನು ನೀರು ಏನು ಹಾಕಿಲ್ಲ. ಸೊ ಮೊಟ್ಟೆ, ಸಕ್ಕರೆ, ಆಮೇಲೆ ಬಾಳೆಹಣ್ಣು ಮಿಶ್ರಣದಿಂದನೇ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ಇದನ್ನು ತಗೊಂಡು ಈ ಥರ ಉಂಡೆ ಮಾಡ್ಕೊತಿದ್ದೀನಿ. ಸೊ ಇವಾಗ ನಾವು ಇದನ್ನು ಲಟ್ಟಿಸ್ಬೇಕು ಫ್ರೆಂಡ್ಸ್. ಇದನ್ನು ಚಪಾತಿ ಈ ಥರ ತೊಗೊಂಡಿದ್ದೀನಿ. ಆಮೇಲೆ ಇದು ಸ್ವಲ್ಪ ನಾವು ಫ್ರೆಂಡ್ಸ್ ನೋಡಿ ಈ ಥರ ಗುಳ್ಳೆ ಮಾಡ್ಕೋಬೇಕು. ಇದನ್ನು ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ಇವಾಗ ನಾವು ಇದು ಇನ್ನೊಂದು ಚಪಾತಿ ಥರ ಪೂರಿ ಥರ ತೆಲ್ಲ ಇರಬಾರ್ದು, ಸ್ವಲ್ಪ ದಪ್ಪನೆ ಮಾಡ್ಕೋಬೇಕು. ಓಕೆನಾ ಫ್ರೆಂಡ್ಸ್? ಲಟ್ಟಿಸ್ಕೊಳ್ಳೋಣ ಈಗ ನಾವು. ಫ್ರೆಂಡ್ಸ್ ನೋಡಿ, ಇಲ್ಲಿ ಸ್ವಲ್ಪ ಒತ್ತು ಮನೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ನಾವು ಈಗ ಚಪಾತಿ ಥರ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್, ರೌಂಡಾಗಿ ಹೀಗೆ. ಫ್ರೆಂಡ್ಸ್ ನೋಡಿ, ಈ ಥರ ಚಪಾತಿ ಥರ ಮಾಡ್ಕೋಬೇಕು. ಇದನ್ನು ಮಾಡಿಕೊಂಡು ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಯಾವ್ದಾನ ಬಟ್ಲು ಇಲ್ಲಾಂದರೆ ಟೀ ಗ್ಲಾಸ್ ಅಂಥದ್ದು ಈ ಥರ ಚೂಪ್ ಇರಬೇಕು. ಈ ಥರ ಚೂಪ್ ಇರಬೇಕು. ಸೊ ಅದರಿಂದ ನಾವು ಇದನ್ನು ಶೇಪ್ ತೊಗೋಬೇಕು ಫ್ರೆಂಡ್ಸ್. ಈ ಥರ ನೋಡ್ಕೊಳ್ಳಿ. ಈ ಥರ ಮಾಡೋದು ಯಾಕಪ್ಪ ಅಂತಂದರೆ ಎಲ್ಲ ಕೂಡ ಒಂದೇ ಲೆವೆಲಲ್ಲೇ ಬರಬೇಕು ಅಂತ. ನೋಡಿ, ಈ ಥರ ಈಸಿಯಾಗಿ ನಮ್ಗೆ ಬಿಟ್ಕೊಡುತ್ತೆ ನೋಡಿ ಬಿಸ್ಕೆಟ್ಸ್. ಈಗ ಈ ಥರ ಈಸಿಯಾಗಿ ಬಿಟ್ಕೊಡುತ್ತೆ ನಮಗೆ. ಸೊ ಇದೇ ಥರನೇ ಎಲ್ಲ ರೌಂಡ್ ಶೇಪಾಗೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ನೋಡಿ ಹೀಗೆ. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಇರಬೇಕು. ಸೊ ಇವಾಗ ನಾವು ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಫ್ರೆಂಡ್ಸ್. ನಾವು ಡೀಪ್ ಫ್ರೈ ಮಾಡಬೇಕು ಇವನ್ನ. ನೋಡಿ, ಮಂದನೇ ಇರಬೇಕು ಫ್ರೆಂಡ್ಸ್. ಇದು ತೆಲ್ಲ ಇರಬಾರ್ದು, ಮಂದನೇ ಇರಬೇಕು. ನೋಡಿ ಈ ಥರ ಹಿಂಗಿರಬೇಕು ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ನೋಡಿ, ಎಣ್ಣೆ ಕಾಯೋಕ್ಕಿಟ್ಟಿದೆ, ಎಣ್ಣೆ ಕಾದಿದೆ. ಇವಾಗ ನಾವು ಬಿಸ್ಕೆಟ್ನ ಒಂದೊಂದಾಗಿ ಕರಿಬೇಕು ಫ್ರೆಂಡ್ಸ್. ಕರ್ಕೊಳ್ಳೋಣ.
ಕಡಿಮೆ ಉರಿಲೇ ಹುರ್ಕೋಬೇಕು ಫ್ರೆಂಡ್ಸ್. ಇವನ್ನ ಮುಟ್ಟಬಾರ್ದು. ಈಗಲೇ ಸ್ವಲ್ಪ ಇವು ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಇವು ತೆಲ್ಲ ಮಾಡ್ಕೊಂಡ್ರೆಗಿನ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ನಾವು ಸ್ವಲ್ಪ ದಪ್ಪನೇ ಇರಬೇಕು. ಬಿಸ್ಕೆಟ್ ಯಾವ ಥರ ಇರ್ತವೆ ನೋಡಿ ಅದೇ ಸೈಜ್ ಇದ್ರೇ ಚೆನ್ನಾಗಲ್ವಾ. ಸೊ ಅದಕ್ಕೆ ದಪ್ಪನೇ ಮಾಡ್ಕೋಬೇಕು ಫ್ರೆಂಡ್ಸ್. ಇವನ್ನ ನೋಡಿ ಉಬ್ತಾ ಇದ್ದಾವೆ. ಇದಕ್ಕೆ ಅಡುಗೆ ಸೋಡಾನು ಹಾಕ್ತಾರೆ, ನಾನು ಹಾಕಿಲ್ಲ ಫ್ರೆಂಡ್ಸ್. ಎಲ್ಲದಕ್ಕೂ ಅಡುಗೆ ಸೋಡಾ ಯೂಸ್ ಮಾಡೋದು ನನಗೆ ಗೊತ್ತಿರೋ ಮಷ್ಟಿಗೆ ಅಷ್ಟೇನು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಅದ್ರ ಸಲುವಾಗಿ ನಾನು ಅಡುಗೆ ಸೋಡಾ ಯೂಸ್ ಮಾಡಿಲ್ಲ. ಫ್ರೆಂಡ್ಸ್ ನೋಡಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಸೊ ಇವಾಗ ನಾವು ಇದನ್ನು ಮೇಕೆತ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವು ನೀವು 15 ದಿನ 1 ತಿಂಗಳು ಇಟ್ಕೊಂಡು ತಿನ್ಬೋದು. ಸೊ ನೆಕ್ಸ್ಟ್ ಹಾಕ್ಕೊಳ್ಳೋಣ. ಸೆಕೆಂಡ್ ರೌಂಡ್ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ. ನನ್ನ ವೀಕ್ಷಕರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ. ಸೊ ಎಲ್ರಿಗೂ ಆ ಏಸಪ್ಪ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಆಮೇಲೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ಕೊಳ್ಳೋರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೋಡಿ ಇವಾಗ ಇದನ್ನು ನಾವು ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಸಾಕು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಕ್ರಿಸ್ಮಸ್ ಸ್ಪೆಷಲ್ ಸ್ವೀಟ್ ಬಿಸ್ಕೆಟ್ ಅಥವಾ ಡೋನ್ಟ್ಸ್ ರೆಡಿ. ಸೊ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಆಮೇಲೆ ಮತ್ತೊಮ್ಮೆ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.